ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ತಾವು HR ರೆಸೋನೆನ್ಸ್ ನಮ್ಮ ಚಾನಲನ್ನು ನೋಡುತ್ತಿರುವುದಕ್ಕಾಗಿ ಹಾಗೂ ಪ್ರೋತ್ಸಾಹಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದ ಹಾಗೂ ನಮಸ್ಕಾರ. ಶಿವ ಎನ್ನುವಂತೆ ಈ ವರ್ಷದ ಸುಡು ಬಿಸಿಲಿನಿಂದ ಅನೇಕರು ಬಳಲುತ್ತಿದ್ದಾರೆ, ಬಳಲಿ ಬೆಂಡಾಗುತ್ತಿದ್ದಾರೆ ಹಾಗೂ ಇದರಿಂದ ತುಂಬ ತೊಂದರೆ ಪಡುತ್ತಿರುವುದನ್ನು ಕೂಡ ನಾವು ಈ ದಿಶೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಮತ್ತು ಕೇಳ್ತಾ ಇದ್ದೇವೆ. ಇಂತಹ ಈ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯ ಹೆಚ್ಚಿನ ತೊಂದರೆಗೆ ಒಳಗಾಗಬಾರದು ಮತ್ತು ಇದರ ಅಪಾಯಗಳಿಂದ ಹಾಗೂ ಇದರ ಪರಿಣಾಮಗಳನ್ನು ನಾವು ತಿಳಿದುಕೊಂಡಿರಬೇಕು ಮತ್ತು ಅವುಗಳ ಅಪಾಯಗಳನ್ನು ತಗ್ಗಿಸುವ ದೃಷ್ಟಿನಲ್ಲಿ ನಾವು ಯಾವಾಗಲೂ ಕಾರ್ಯಮುಖವಾಗಿರುವುದು ಒಳ್ಳೆಯದು. ನನಗೆ ತಿಳಿದಂತೆ ಈ ಥರದ ಈ ಸುಡು ಬಿಸಿಲಿನ ಅಥವಾ ಈ ಥರದ ವಾತಾವರಣದಲ್ಲಿ ನಾವು ಏನು ಮಾಡಬೇಕು, ಡೂಸ್ ಆ್ಯಂಡ್ ಡು ನಾಟ್ಸ್, ಮಾಡಬೇಕಾದದ್ದು ಮತ್ತು ಮಾಡಬಾರದ್ದು, ಈ ವಿಷಯಗಳನ್ನು ತಮ್ಮೊಡನೆ ನಾನು ಹಂಚಿಕೊಳ್ಳುತ್ತಿದ್ದೇನೆ. ಮೊದಲನೇದಾಗಿ, ಸಡಿಲವಾದ ತೆಳು ಬಣ್ಣದ ಹತ್ತಿಯ ಬಟ್ಟೆ ಧರಿಸಿರಿ. ಮನೆಯಿಂದ ಹೊರಗೆ ಹೋದಾಗ ಕಡ್ಡಾಯವಾಗಿ ಕೊಡೆ ಅಥವಾ ಛತ್ರಿ ಬಳಸುವುದು ಒಳ್ಳೆಯದು. ಸಾಧ್ಯವಾದಷ್ಟು ಶುದ್ಧ ಕುಡಿಯುವ ನೀರನ್ನು ಮೇಲಿಂದ ಕುಡಿಯುವುದು ಒಳ್ಳೆಯದು. ಇದು ಉತ್ತಮವಾದ ಒಂದು ಅಭ್ಯಾಸ ಕೂಡ. ಆಗಾಗ್ಗೆ ನಿಧಾನವಾಗಿ ಧಾರಾಳವಾಗಿ ಉಪ್ಪು ಸಕ್ಕರೆ ಮಿಶ್ರಿತ ನೀರನ್ನು ಕುಡಿಯುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಲ್ಲದೆ ದೇಹದ ಬೆವರನ್ನು ಹತ್ತಿಯ ನುಣುಪಾದ ಬಟ್ಟೆ ಅಥವಾ ಟಿಶ್ಯೂ ಕರವಸ್ತ್ರದಿಂದ ಒರೆಸಿಕೊಳ್ಳಿ. ಮಜ್ಜಿಗೆ, ಎಳನೀರು, ಕಲ್ಲಂಗಡಿ ಸೇವನೆ ಅತ್ಯಂತ ಉಪಯುಕ್ತ. ಗಾಳಿ ಆಡುವಂತಿರುವ ಪಾದರಕ್ಷೆಯನ್ನು ಉಪಯೋಗಿಸುವುದು ಒಳ್ಳೆಯದು. ವ್ಯಕ್ತಿ ತೊದಲು ಅಥವಾ ಅರ್ಥರಹಿತವಾಗಿ ಈ ತೊಂದರೆಯಿಂದಾಗಿ ಏನಾದರೂ ಬಡಬಡಿಸಿದಲ್ಲಿ ಅಥವಾ ಕೂಡಲೇ ಅವನನ್ನು ಅಥವಾ ಆಕೆಯನ್ನು ನೆರಳಿನ ಪ್ರದೇಶಕ್ಕೆ ಸ್ಥಳಾಂತರಿಸಿರಿ. ಆತ ಅಥವಾ ಆಕೆಯನ್ನು ಕೆಳಗಡೆ ಮಲಗಿಸಿ ಕಾಲುಗಳನ್ನು ಮೇಲಕ್ಕೆ ಎತ್ತಿ ಆತನ ಹಣೆ, ಕತ್ತು, ಪಾದ, ತೊಡೆಯ ಸಂದುಗಳಲ್ಲಿ ಒದ್ದೆ ಬಟ್ಟೆಯಿಂದ ಒರೆಸಿ, ಆದರೆ ತಂಪಾದ ಐಸ್ ನೀರಿನಿಂದ ಒರೆಸಬೇಡಿ. ಆಕೆಗೆ ನಿಧಾನವಾಗಿ ಸ್ವಲ್ಪ ಸಕ್ಕರೆ, ಉಪ್ಪು ಬೆರೆತ ನೀರನ್ನು ಕುಡಿಸುವುದು ಒಳ್ಳೆಯದು. ಆದರೆ ಅಷ್ಟೇ ಮುಖ್ಯವಾಗಿ ಹತ್ತಿರದ ವೈದ್ಯರನ್ನು ಕರೆಸಿರಿ ಅಥವಾ 108ಕ್ಕೆ ಕರೆ ಮಾಡಿ ತಿಳಿಸಿಕೊಡಿ. ಆಪತ್ಕಾಲದಲ್ಲಿ ನೀವೆಲ್ಲರೂ ಇಂತಹ ಕ್ರಮಗಳಿಂದ ಕೈಗೊಳ್ಳುವ ಶೀಘ್ರ ಸಮಯೋಚಿತ ಪ್ರಜ್ಞಾಪೂರ್ವಕ ಕ್ರಮವು ಆಘಾತಕ್ಕೊಳಗಾದ ವ್ಯಕ್ತಿಯ ಪ್ರಾಣವನ್ನು ಉಳಿಸಬಹುದು ಮತ್ತು ಅವನ ತೊಂದರೆಯನ್ನು ಕಡಿಮೆ ಮಾಡುವುದು ಎಂಬುದನ್ನು ನಾವು ಮರೆಯಬಾರದು. ಇನ್ನು ಈ ಕೆಳಗೆ ನೋಡುವ ಲಕ್ಷಣಗಳು ಕಂಡು ಬಂದಲ್ಲಿ ತುರ್ತಾಗಿ ವೈದ್ಯರನ್ನು ಸಂಪರ್ಕಿಸಬೇಕು. ಮೊದಲನೇದು, ಚರ್ಮ ಕೆಂಪಗಾದರೆ, ಬೆವರಿನ ಪ್ರಮಾಣ ಕಡಿಮೆಯಾದರೆ, ದೀರ್ಘವಾದ ಉಸಿರಾಟವಿದ್ದಲ್ಲಿ ಹಾಗೂ ಇದಕ್ಕೆ ಪ್ರಥಮ ಚಿಕಿತ್ಸೆ ಕೂಡ ಕೈಗೊಳ್ಳಬೇಕಾಗ್ತದೆ. ಅಪಘಾತಕ್ಕೊಳಗಾದ ವ್ಯಕ್ತಿಯ ಬಟ್ಟೆ, ಪಾದರಕ್ಷೆಗಳನ್ನು ಸಡಿಲಿಸಿ ಅಥವಾ ತೆಗೆಯಿರಿ. ತಂಪಾದ ನೆರಳಿರುವ ಜಾಗಕ್ಕೆ ಸ್ಥಳಾಂತರಿಸಿ ಗಾಳಿ ಬೀಸಿರಿ. ತಣ್ಣಗಿರುವ ನೀರನ್ನು ವ್ಯಕ್ತಿಯ ಮೇಲೆ ಸಿಂಪಡಿಸಿ. ಅಲ್ಲದೆ ಔಷಧಿ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಡಿ. ದೇಹ ಅತಿಯಾಗಿ ತಕ್ಷಣ ತಂಪು ಮಾಡಬಾರದು. ಪ್ರಜ್ಞೆ ಬಂದ ನಂತರ ನಿಧಾನವಾಗಿ ಶುದ್ಧವಾದ ನೀರನ್ನು ಸ್ವಲ್ಪವಾಗಿ ಕುಡಿಸುವುದು ಒಳ್ಳೆಯದು. ಆಮೇಲೆ ಇಲ್ಲಿವರೆಗೆ ನಾವು ಏನು ಮಾಡಬೇಕು ಎಂಬುದನ್ನು ನಾವು ನೋಡಿದೆವು. ಡೂಸ್ ವಿ ಹ್ಯಾವ್ ಸೀನ್. ನಾವು ಡು ನಾಟ್ಸ್, ಏನು ಮಾಡಬಾರದು ಕೆಲವೊಂದು ವಿಷಯಗಳು. ಮೊದಲನೇದಾಗಿ, ಬಿಗಿಯಾದ ಗಾಢ ಬಣ್ಣದ ಸಿಂಥೆಟಿಕ್ಸ್ ಬಟ್ಟೆ ಧರಿಸಬಾರದು. ಕುಶನ್ ಯುಕ್ತ ಕುರ್ಚಿಯಲ್ಲಿ ಹೆಚ್ಚಿನ ಸಮಯ ಕೂಡಬೇಡಿ. ಮಧ್ಯೆ ವಿರಾಮ ಕೊಡುವುದು ಒಳ್ಳೆಯದು. ಬಿಸಿಲಿನಲ್ಲಿ ಮನೆಗೆ ಹೋದ ತಕ್ಷಣ ಘಟಘಟನೆ ತಣ್ಣನೆ ನೀರು ಕುಡಿಯುವ ಅಭ್ಯಾಸ ಒಳ್ಳೆಯದಲ್ಲ. ಅತಿಯಾದ ಊಟ ಅಂತೂ ಒಳ್ಳೆಯದು ಅಲ್ವೇ ಅಲ್ಲ. ಅತಿಯಾದ ಊಟ ಸೇವಿಸಲೇಬೇಡಿ. ಸ್ವಲ್ಪ ಕಡಿಮೆ ಮಾಡಿದರೂ ಪರವಾಗಿಲ್ಲ. ಬಾಯಾರಿಕೆ ಆದಾಗಲೆಲ್ಲ ಕಡ್ಡಾಯವಾಗಿ ನೀರನ್ನು ಕುಡಿಯಿರಿ. ಐಸ್ ಕ್ರೀಮ್ ಮತ್ತು ಫ್ರಿಡ್ಜ್ ನೀರು ಸೇವನೆ ವರ್ಜಿಸಿದರೆ ತುಂಬ ಒಳ್ಳೆಯದು. ಅಲ್ಲದೆ ಮಾಂಸಾಹಾರ ವರ್ಜಿಸುವುದು ಮತ್ತು ಮದ್ಯಪಾನ ತ್ಯಜಿಸುವುದು ತುಂಬ ಒಳ್ಳೆಯದು. ಬಿಗಿಯಾದ ಗಾಳಿಯಾಡದ ಪಾದರಕ್ಷೆ ಶೂ ಧರಿಸಬೇಡಿ. ವ್ಯಕ್ತಿಯ ತೊದಲಾಗಿ ವಿಚಿತ್ರವಾಗಿ ಮಾತನಾಡಿದರೆ ಆತಂಕ ಪಡಬೇಡಿ.
ಶಾಂತಿ ಸಮಾಧಾನದಿಂದ ಶೀಘ್ರವಾಗಿ ಕ್ರಮ ಕೈಗೊಳ್ಳಿರಿ. ಸೂರ್ಯಾಘಾತ ಅಂದರೆ ಸನ್ಸ್ಟ್ರೋಕ್ ಮತ್ತು ಉಷ್ಣಾಘಾತ ಹೀಟ್ ಸ್ಟ್ರೋಕ್ಗಳಿಂದ ತೊಂದರೆಗಳು ಸಂಭವಿಸಿದಲ್ಲಿ ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ವೈದ್ಯರುಗಳಲ್ಲಿ ಚಿಕಿತ್ಸೆ ಪಡೆಯುವುದಕ್ಕೆ ಮರೆಯಬೇಡಿ. ಮಿತ್ರರೇ, ಈ ರೀತಿಯ ಕೆಲವೊಂದು ಡೂಸ್ ಆ್ಯಂಡ್ ಡೋನಾಟ್ಸ್, ಏನು ಮಾಡಬೇಕು ಏನು ಮಾಡಬಾರದು ಎಂಬ ವಿಷಯಗಳನ್ನು ನಾವು ತಿಳಿದುಕೊಂಡು ಅವು ಅನುಸರಿಸಿದರೆ ಹಾಗೂ ನಮ್ಮ ವಿಚಾರದಲ್ಲಿ ಇದ್ದರೆ ಈ ತರಹದ ತೊಂದರೆಗಳು ನಿಮಗಾಗಲಿ ಬೇರೆ ಯಾರಿಗಾದರೂ ಆಗಲಿ ಆದಲ್ಲಿ ಸೂಕ್ತವಾಗಿ ನೀವು ಅದಕ್ಕೆ ಸ್ಪಂದಿಸಿ ಆ ತೊಂದರೆಯನ್ನು ಕಡಿಮೆ ಮಾಡಬಹುದು. ಏನೇ ಆಗಲಿ, ನಾನು ಮೊದಲೇ ಹೇಳಿದಂತೆ ತುಂಬ ಬಿಸಿಲು ಇರುವುದರಿಂದ, ಶಿವ ಎನ್ನುವಂತೆ ಬಿಸಿಲು ಇರುವುದರಿಂದ ಅದರ ರಕ್ಷಣೆ ತುಂಬ ಅವಶ್ಯ. ನಾಳೆ ಇದರ ವಿಕೋಪಗಳು ಆಗುವ ಸಾಧ್ಯತೆ ಇರುತ್ತದೆ, ಸಿಡಿಲಾಘಾತ ಕೂಡ ಆಗುವ ಅವಕಾಶ ಇರುತ್ತದೆ. ಇವೆಲ್ಲವುಗಳಿಂದ ನಾವು ರಕ್ಷಣೆ ಪಡೆಯೋಣ. ಆ ಮೂಲಕ ನಮ್ಮನ್ನು ನಾವು ರಕ್ಷಿಸಿಕೊಂಡು ಉಳಿದವರನ್ನು ರಕ್ಷಿಸೋಣ ಎಂದು ಹೇಳುವ ಮೂಲಕ ಮಿತ್ರರೇ, ಇಲ್ಲಿಯವರೆಗೆ ತಾವು ಅತ್ಯಂತ ಶಾಂತ ರೀತಿಯಿಂದ ತಾಳ್ಮೆಯಿಂದ ಈ ವಿಡಿಯೋವನ್ನು ಆಲಿಸಿದ್ದಕ್ಕಾಗಿ ಹಾಗೂ ಕೇಳಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಈ ವಿಷಯಗಳು ತಮಗೆ ಹಿಡಿಸಿದಲ್ಲಿ ಇದನ್ನು ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ವಿಷಯಗಳನ್ನು, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಲು ಮರೆಯಬೇಡಿರಿ. ಕೊನೆಯದಾಗಿ ನಮ್ಮ HR ರೆಸೊನೆನ್ಸ್ ಚಾನಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.